ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 22. ಇವತ್ತು ಈವ್ನಿಂಗ್ ಎಲ್ಲರೂ ಹೋಗಿ ಮಾತನಾಡೋದಾಗಿ ಇದ್ವಿ. ಆದರೆ ಅವಳು ಈ ಮಟ್ಟಕ್ಕೆ ಇಳಿದ ಮೇಲೆ ತಾಳ್ಮೆಯಿಂದ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈ ಸೂರ್ಯ ಯಾರು ಅನ್ನೋದು ಆ ನೀಲುಗೆ ನಾನು ತೋರಿಸ್ತೀನಿ ಅಂದವನು ಆಗಲೇ ಕೋಪದಿಂದ ಬೈಕೇರಲು ತಡೆದನು ಸತೀಶ್. ಮಚ್ಚ, ಏನೇ ಆದರೂ ಒಂದಕ್ಕೆ 10 ಬಾರಿ ಯೋಚಿಸಿ ನಿರ್ಧಾರ ತಗೋ. ಅವಸರಪಟ್ಟು ಇಳಿದ್ರೆ ಆಮೇಲೆ ನಿನ್ನ ಕುಟುಂಬಕ್ಕೂ ಸೇರಿ ಕಷ್ಟವಾಗಿಬಿಡುತ್ತೆ ಅಂತ ಅವನ ಸ್ನೇಹಿತ ಸತೀಶ್ ಎಚ್ಚರಿಸ್ದ. ಇಲ್ಲ, ಯೋಚಿಸಿ ಯೋಚಿಸಿ ನನ್ನ ಜೀವನದಲ್ಲಿ 1.5 ವರ್ಷ ವ್ಯರ್ಥವಾಗಿ ಹೋಯಿತು. ಇಲ್ಲಿ ಪ್ರೀತಿಯಲ್ಲಿ ಕಷ್ಟಪಡೋದು ಗಂಡಸರು ಮಾತ್ರ. ಹೆಂಗಸರ ನಿಜವಾದ ಪ್ರೀತಿಯ ಅರ್ಥ ಅವಳಿಗೆ ಅರ್ಥ ಆಗಿದ್ರೆ ಇಷ್ಟು ದಿನ ನನ್ನ ಜೀವನವನ್ನು ಅವಳು ಹಾಳು ಮಾಡಿದ್ದು ಸಾಲದು ಅಂತ ಈಗ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾ ಇರಲಿಲ್ಲ. ಇದ್ರ ಮೇಲೂ ನಾನು ಸುಮ್ಮನೆ ಇದ್ದರೆ ಸತ್ ಹೆಣಕ್ಕೆ ಸಮ ಅಂತ ಆಕ್ರೋಶ ತಡೆಯಲಾಗದೆ ಸೂರ್ಯ ಮಾತಾಡಲು, ಇಲ್ಲ, ನೀನು ಈಗ ತುಂಬ ಕೋಪದಲ್ಲಿದ್ದೀಯ. ಈ ಸಮಯದಲ್ಲಿ ಅವ್ರ ಮನೆಗೆ ಹೋಗಬೇಡ. 1-2 ದಿನ ಈ ಸಮಸ್ಯೆಯನ್ನು ಆರಲು ಬಿಡು, ಆಮೇಲೆ ಮಾತನಾಡಿ ಬಗೆಹರಿಸ್ಕೊಳ್ಳೋಣ ಅಂದನು ಸತೀಶ್. ಎಷ್ಟೋ ಬಾರಿ ಮಾತನಾಡಿದ್ದಾಯಿತು, ಪ್ರಯೋಜನ ಇಲ್ಲ. ಇದ್ರ ಮೇಲೆ ಮಾತನಾಡೋದಕ್ಕೆ ದಾರಿನೇ ಇಲ್ಲ. ಎಲ್ಲ ಮಾಡಿ ಮುಗಿಸಿ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಹೃದಯದಲ್ಲಿನ ನೋವಿನೊಂದಿಗೆ, ಏ ಮಚ್ಚ ಬೇಡ ಕಣೋ ಅಂತ ಸತೀಶ್ ಹೇಳ್ತಿರುವಾಗಲೇ ಅವನ ಮಾತಿಗೆ ಕಿವಿ ಕೊಡದೆ ಬೈಕ್ನಲ್ಲಿ ವೇಗವಾಗಿ ಹೋದ ಸೂರ್ಯ. ಇವನು ಹೋಗುವ ವೇಗ ನೋಡಿದರೆ ಇಂದು ನೀಲುನ ಪರಿಸ್ಥಿತಿ ಅಯೋಮಯವೇ. ದೇವರೇ, ನೀನೇ ಅವಳನ್ನು ಕಾಪಾಡಬೇಕು ಅಂತ ಅವನಿಗಾಗಿ ಬೇಡ್ಕೊಳ್ಳಲಷ್ಟೇ ಸತೀಶ್ಗೆ ಸಾಧ್ಯ ಆಯಿತು. ಏ ನೀಲು, ಮನೆಗೆ ಬಂದು 1 ವಾರ ಆಯಿತು. ನೀನು ಇನ್ನೂ ಹೀಗೆ ಅಳ್ತಾ ಕುಳಿತಿದೀಯಾ? ಸರಿಯಾಗಿ ಊಟ ಮಾಡ್ತಿಲ್ಲ, ಕಾಲೇಜ್ಗೂ ಹೋಗ್ತಿಲ್ಲ. ನಿನಗೆ ಏನು ತಾನೇ ಸಮಸ್ಯೆ? ಅದಕ್ಕೆ ಅಲ್ವಾ ನನ್ನ ತಮ್ಮ ಬಂದು ಮತ್ತೆ ಮಾತನಾಡಿದ್ದು. ಅವನ ಜೊತೆ ಹೋಗಬೇಕಿತ್ತು ತಾನೇ ಅಂತ ಅವಳ ಅಮ್ಮ ಕೇಳಿದ್ಲು. ಅಮ್ಮ ಪ್ಲೀಸ್, ನನ್ನ ಬಳಿ ಏನು ಕೇಳಬೇಡ. ಈಗ ನಾನು ಏನು ಹೇಳುವ ಸ್ಥಿತಿಯಲ್ಲಿ ಇಲ್ಲ. ನನ್ನ ಜೀವನ ಮುಗೀತು ಅಮ್ಮ, ಮುಗ್ದೇ ಹೋಯಿತು. ಇದ್ರ ಮೇಲೆ ಅದ್ರ ಬಗ್ಗೆ ಯಾರಾದರೂ ಮಾತನಾಡಿದರೆ ಆಮೇಲೆ ನಾನು ಜೀವಂತವಾಗಿ ಇರೋದಿಲ್ಲ ಅಂತ ನೀಲು ಅಳ್ತಾ ಇರಲು, ಮಗಳ ಮೇಲೆ ಪ್ರೀತಿ ಹೆಚ್ಚು ಹೊಂದಿದ್ದ ತಂದೆ ತಾಯಿಯಿಂದ ಅದನ್ನು ತಡ್ಕೊಳ್ಳಲು ಆಗಲಿಲ್ಲ. ಶಾಂತಿ, ಅವಳನ್ನು ಸ್ವಲ್ಪ ಫ್ರೀ ಆಗಿಬಿಡು. 1 ವಾರದಿಂದ ಅವಳು ಹೇಗೋ ಇದ್ದಾಳೆ, ಕೇಳೋಣ. ನಿನ್ನ ಅಮ್ಮ ಸ್ವಲ್ಪ ತಾಳ್ಮೆಯಾಗಿದ್ದರೆ ಇಷ್ಟು ಸಮಸ್ಯೆ ಇರ್ತಿರಲಿಲ್ಲ. ನಾವೇನು ಎತ್ತ ಅಂತ ಸೂರ್ಯನ ಬಳಿ ಮಾತನಾಡಿ ಅವರನ್ನು ಪ್ರತ್ಯೇಕವಾಗಿ ಇರಿಸೋಣ ಅಂದರು ನೀಲುನ ಅಪ್ಪ. ಅಪ್ಪ, ಸೂರ್ಯ ಮಾವನ ಬಳಿ ಏನು ಕೇಳಬೇಡಿ. ನಾನು ಅವ್ರ ಜೊತೆ ಪ್ರತ್ಯೇಕವಾಗಿ ಅಂದರೆ ಬೇರೆ ಮನೆಗೆ ಕೂಡ ಹೋಗೋದಿಲ್ಲ. ಇದ್ರ ಮೇಲೆ ನನ್ನಿಂದ ಅವ್ರ ಜೊತೆ ಸೇರಿ ಬಾಳಲು ಸಾಧ್ಯ ಇಲ್ಲ ಅಂತ ಕೋಪದಿಂದ ಹೇಳಿ ನಿಂತಿದ್ಲು ನೀಲು. ಅವಳ ಕೋಪದಲ್ಲೂ ಕಣ್ಣೀರೇ ಹೆಚ್ಚಾಗಿ ಬರ್ತಿತ್ತು. ಅವಳು ಬಿದ್ದಿರಲಿ ಬಿಡು, ನೀವು ತಡ ಮಾಡಬೇಡಿ, ಆಗಲೇ ಅಪ್ಪನ ಮನೆಗೆ ಹೋಗಿ ಸೂರ್ಯನ ಬಳಿ ಏನು ಎತ್ತ ಅಂತ ಮಾತನಾಡಿ ಬನ್ನಿ ಅಂತ ಶಾಂತಿ ಹೇಳ್ತಿರುವಾಗಲೇ ಅಲ್ಲಿ ಸೂರ್ಯನ ಬೈಕ್ ನಿಲ್ಲಿಸಿ ಒಳಗಡೆ ಕೋಪದಿಂದ ಬಂದ ಸೂರ್ಯ. ಈಗೋ ಸೂರ್ಯನೇ ಬಂದಾಯಿತು, ಏನೆಂದು ಕೇಳೋಣ. ಅಳಿಯಂದರೆ, ನಿಮಗೂ ನೀಲುಗೂ ಏನು ಸಮಸ್ಯೆ ಅಂತ ನೀಲುನ ಅಪ್ಪ ಕೇಳಿದರು. ಹಿಂತಿರುಗಿ ಅವರನ್ನು ನೋಡಿದವನೇ ಕೈಯಲ್ಲಿ ಯಾವುದೋ ಕವರಿತ್ತು. ವೇಗವಾಗಿ ನೀಲುನ ಕೈ ಹಿಡಿದು ಎಳ್ಕೊಂಡು ಕೋಣೆಯೊಳಗಡೆ ಹೋಗಿ ಚಿಲ್ಕ ಹಾಕ್ತ. ನೀಲು ಕಿರ್ಚುವ ಶಬ್ದ ಮಾತ್ರ ಕೇಳಿ ಗಾಬರಿಯಿಂದ ಬಾಗಿಲು ಬಡಿದರು ಶಾಂತಿ ಮತ್ತು ಮಂಜುನಾಥ್. ಬಾಗಿಲು ತೆಗೆದ ಕಾರಣ ವೇಗವಾಗಿ ಶಾಂತಿ ಸುರೇಶ್ಗೆ ಫೋನ್ ಮಾಡಿ ಇಲ್ಲಿ ನಡೀತಾ ಇರುವುದನ್ನ ವಿವರವಾಗಿ ಹೇಳಿ ಅವ್ರನ್ನ ಬರೋದಕ್ಕೆ ಹೇಳಿದ್ಲು. ಪ್ಲೀಸ್ ಮಾವ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನು ಬಿಟ್ಟುಬಿಡು ಅಂತ ಅವನ ಹಿಡಿತದಲ್ಲಿ ಸಿಕ್ಕಿಕೊಂಡು ಅಂಗ್ಲ ಹಚ್ಚಿದ್ಲು ನೀಲು. ನಿನ್ನ ಮೇಲೆ ಅತಿಯಾದ ಪ್ರೀತಿ ಇಟ್ಟಿದ್ದೇನೆ, ಸ್ವಲ್ಪ ಅಲ್ಲ ನನ್ನ ಪ್ರಾಣವನ್ನೇ ಇಟ್ಟಿದ್ದೇನೆ. ಆದರೆ ಇಂದು ಬಲವಂತವಾಗಿ ನಿನ್ನನ್ನು ನಾನು ಪಡ್ಕೊಳ್ಳುವ ಪರಿಸ್ಥಿತಿಯನ್ನು ನೀನೇ ಸೃಷ್ಟಿ ಮಾಡಿದೀಯ ಅಂತ ಹೇಳಿದವನು ಮುಂದಿನ ಒಂದು ಮಾತು ಕೂಡ ಆಡಲಿಲ್ಲ. ಅವಳ ಕುತ್ತಿಗೆಯಲ್ಲಿ ಮುಖ ಹುದುಗಿಸಿದವನು ಅವಳ 2 ಕೈಗಳನ್ನು ತನ್ನ ಕೈಗಳೊಳಗಡೆ ಬಂಧಿಸಿದ.
ನೀಲು ಸ್ವಲ್ಪ ಸಮಯ ಹಾರಾಡಿದವಳು. ನಂತರ ಅವನನ್ನು ತಡೆಯದೆ ಶಾಂತವಾದಳು. ಸಂಪೂರ್ಣವಾಗಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಂಡ ಸೂರ್ಯ ಜೀವ ಹೋಗುವ ನೋವಿನಲ್ಲೂ ಶಬ್ದ ಮಾಡದೆ ಅವನನ್ನು ಸಹಿಸಿಕೊಂಡಳು ನೀಲು. ಬಹಳ ಸಮಯದ ನಂತರವೇ ಅವಳನ್ನು ಬಿಟ್ಟು ಎದ್ದನು ಸೂರ್ಯ. ತನ್ನ ಬಟ್ಟೆಗಳನ್ನು ಬದಲಾಯಿಸ್ಕೊಂಡು ಅವಳ ನೈಟಿಯನ್ನು ಎತ್ತಿ ಅವಳ ಮೇಲೆ ಎಸ್ತವನು. ಏನೇ ಆದರೂ ಅವಳೊಂದಿಗೆ ಅವನು ಕೂಡಿದ್ರು ಅವನ ಕಣ್ಣುಗಳಲ್ಲಿ ಕಾಣ್ತಾ ಇರೋದು ಕೋಪ ಮಾತ್ರ ಆಗಿತ್ತು. ಅವನು ಅವಳನ್ನು ಮುಟ್ಟಿದ್ದು ಕಾಮದಿಂದ ಅಲ್ಲ, ಕೋಪದಿಂದ ಅನ್ನೋದು ಅವನ ಕಣ್ಣುಗಳು ತೋರಿಸ್ತಿದ್ವು. ಅಳ್ತಾ ತನ್ನ ಬಟ್ಟೆಗಳನ್ನು ಧರಿಸ್ಕೊಂಡು ಮಂಚದ ಮೇಲೆ ಕುಳಿತಳು ನೀಲು. ತುಂಬ ದಿನಗಳಿಂದ ನೀನು ನನ್ನ ಹತ್ರ ಕೇಳ್ತಾ ಇದ್ದ ಒಂದನ್ನು ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ, ತಗೋ ಅಂತ ವಿಚ್ಛೇದನ ಪತ್ರವನ್ನು ಅವಳ ಮುಖದ ಮೇಲೆ ತೂರಿ ಬಾಗಿಲನ್ನು ತೆರೆದು ಹೊರಗೆ ಬಂದ ಸೂರ್ಯ. ಇತ್ತ ಅವನ ಅಕ್ಕ, ಪಾಪಿ ನನ್ನ ಮಗಳನ್ನ ಯಾತಕ್ಕೆ ಹೀಗೆ ಮಾಡಿದೆ, 1 ವರ್ಷ ನಿನ್ನ ಜೊತೆ ಸಂಸಾರ ನಡೆಸಿ ಮಕ್ಕಳೇ ಇಲ್ಲ ಅಂತ ಅದನ್ನೇ ಕಾರಣವಾಗಿ ಇಟ್ಕೊಂಡು ಅವಳನ್ನು ಹೊಡೆದು ಹಿಂಸೆ ನೀಡಿ ಹೋದ ವಾರ ಮನೆಯಲ್ಲಿ ತಂದುಬಿಟ್ಟು ಹೋದೆ. ಆಗಲೂ ಅವಳಿಗೆ ಸಮಾಧಾನ ಹೇಳಿ ನಿನ್ನ ಜೊತೆ ಬಾಳಲು ತಾನೇ ನಾವು ಪ್ರಯತ್ನಿಸಿದ್ವು. ಈಗ ನೋಡಿದರೆ ನೀನು ಬರುವ ಮುಂಚೆಯೇ ನಿನ್ನನ್ನು ನೋಡಲು ನಿನ್ನ ಮನೆಗೆ ಹೊರಟಿದ್ವು. ನಮ್ಮ ಕಣ್ಣ ಮುಂದೆಯೇ ಹಗಲೊತ್ತಿನಲ್ಲೇ ಹೀಗೆ ಅವಳನ್ನು ಎಳ್ಕೊಂಡು ಹೋಗಿ ರೂಮ್ನಲ್ಲಿ ಹಾಳು ಮಾಡಿದೆಯಲ್ಲ. ಹಾಗಾದರೆ ಒಂಟಿಯಾಗಿ ಇರುವಾಗ ಅವಳನ್ನು ಏನೆಲ್ಲ ಹಿಂಸೆ ಮಾಡಿರಬಹುದು ನೀನು ಒಬ್ಬ ಮನುಷ್ಯನ ಅಂತ ಅವನ ಮುಖಕ್ಕೆ ಉಗಿದ್ರು ಮಂಜುನಾಥ್, ನೀಲುನ ಅಪ್ಪ. ಅಷ್ಟರಲ್ಲಿ ಸೂರ್ಯನ ಮನೆಯಿಂದ ಮಹೇಶ್, ಅವರ ಹೆಂಡತಿ ಸಾಧನಾ ಹಾಗೂ ಸುರೇಶ್ ಅವರ ಪತ್ನಿ ಭಾನುಮತಿ, ಸಾಮ್ರಾಟ್, ರಾಶಿಕಾ ಮತ್ತು ಅವನ ಅಮ್ಮ ಅಪ್ಪ ಎಲ್ಲರೂ ಕೂಡ ಬಂದುಬಿಟ್ರು. ಸ್ವಲ್ಪವೂ ಕೂಡ ಕೋಪ ಕಡಿಮೆಯಾಗದೆ ನಿಂತಿದ್ದನು ಸೂರ್ಯ. ಅವನ ಮುಖಕ್ಕೆ ಅವನ ಮಾವ ಉಗಿದ್ರೂ ಕೂಡ ಅವರ ಮೇಲೆ ಅವನು ಕೋಪ ತೋರಿಸಲಿಲ್ಲ. ಮುಖ ಒರೆಸ್ಕೊಂಡು ಸ್ವಲ್ಪ ಸರಿಯಲು ಪ್ರಯತ್ನಿಸಿದವನಿಗೆ ಬಂದ ವೇಗದಲ್ಲಿ ಕಪಾಳಕ್ಕೆ ಹೊಡೆದರು ಸೂರ್ಯನ ಅಪ್ಪ ಶಿವರಾಮು. ನಿನ್ನನ್ನು ಮಗನಾಗಿ ಹೆತ್ತಿದ್ದಕ್ಕೆ ನಾನು ಇದುವರೆಗೂ ಹೆಮ್ಮೆ ಪಟ್ಟಿದ್ದೆ ಕಣೋ. ಆದರೆ ಇಂದು ಕಟ್ಕೊಂಡ ಹೆಂಡತಿಯನ್ನೇ ಅವಳನ್ನ ಹೆತ್ತ ತಾಯಿ ತಂದೆ ಮುಂದೆ ಬಲಾತ್ಕಾರ ಮಾಡಿದೆಯಲ್ಲ. ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳ್ಳಲು ನನಗೆ ಅವಮಾನ ಆಗ್ತಿದೆ. ಎಲ್ಲಾದರೂ ಹೋಗಿ ಸತ್ತು ಹೋಗ್ಬಿಡು ಅಂತ ಕೋಪದಿಂದ ಮಾತನಾಡಿದರು ಶಿವರಾಮ್ ಅವರು. ಅವನ ಅಣ್ಣಂದಿರು, ಅತ್ತಿಗೆಯರು ಅವರ ಮುಖದಲ್ಲೂ ಕೂಡ ಅದೇ ದ್ವೇಷನೇ ಕಾಣ್ತು ಸೂರ್ಯನಿಗೆ. ಅವನ ಅಪ್ಪ ಮಾತನಾಡಿದ್ರಿಂದ ಎಲ್ಲರೂ ಮೌನವಾಗಿದ್ದರು. ಆದರೆ ಎಲ್ಲರ ಕಣ್ಗಳಲ್ಲೂ ಕೋಪ ಬೆಂಕಿಯಂತೆ ಉರಿತಿತ್ತು. ಅಪ್ಪ, ಏನು ನಡೀತಿದೆ ತಿಳಿಯದೆ ಮಾತನಾಡಬೇಡಿ. ಈಗಾಗಲೇ ನಾನು ತುಂಬಾ ನೊಂದು ಹೋಗಿಬಿಟ್ಟಿದ್ದೀನಿ. ಇದರ ಮೇಲೆ ನೀವು ನಿಮ್ಮ ಮಾತುಗಳಿಂದ ನನ್ನನ್ನು ಕೊಲ್ಲಬೇಡಿ ಅಂತ ಸ್ವಲ್ಪವೂ ತನ್ನ ಕೋಪವನ್ನು ಕಡಿಮೆಯಾಗದೆ ಅದೇ ಆಕ್ರೋಶದಿಂದನೇ ಮಾತನಾಡಿದ ಸೂರ್ಯ. ಲೈ, 1 ವರ್ಷ ನಮಗೆ ತಿಳಿಯದಂತೆ ಅವಳು ನಿನ್ನ ಬಳಿ ಹಿಂಸೆ ಅನುಭವಿಸಿದ್ದಾಳೆ. ಇದರಿಂದನೇ ಚಿಕ್ಕ ವಯಸ್ಸಿನಿಂದ ಪ್ರೀತಿಸಿ ಮದುವೆ ಮಾಡಿಕೊಂಡ ನಿನ್ನನ್ನು ಬಿಟ್ಟು ಕೋಪಿಸ್ಕೊಂಡು ಅವಳ ಅಮ್ಮ ಅಪ್ಪನ ಮನೆಗೆ ಬರ್ತಿದ್ದಾಳೆ. ಅಂದರೆ ಅವಳು ಇಲ್ಲಿಗೆ ಬಂದು 1 ವಾರ ಕೂಡ ಆಗಿಲ್ಲ. ಒಂದೇ ವಾರದಲ್ಲಿ ನಿನ್ನ ಸೊಕ್ಕು ಅಡ್ಗೋದೆ ಇಲ್ಲದೆ ಬಂದು ಅವಳ ಹತ್ರ ಇಷ್ಟು ಕೀಳಾಗಿ ನಡ್ಕೊಂಡಿದ್ದೀಯ. ಹಾಗಾದರೆ ಅವಳು ನಿನ್ನ ಜೊತೆ ಇರುವಾಗ ನೀನು ಅವಳನ್ನು ಇನ್ನೆಷ್ಟು ಹಿಂಸೆ ಮಾಡಿರಬಹುದು ಅಂತ ಅವರ ಕೋಪವನ್ನು ಅವನ ಮೇಲೆ ತೋರಿಸಿದ್ರು ಅವನ ಅಪ್ಪ. ಅಮ್ಮನೂ ತನ್ನ ಮಗನ ಸ್ಥಿತಿ ಹೀಗಾಯ್ತಲ್ಲ ಅಂತ ಅಳ್ತಾ ಸುಮ್ಮನೆ ನಿಂತಿದ್ರು. ನಿನ್ನ ಮೇಲೆ ನಾವು ತುಂಬ ಗೌರವ ಇಟ್ಟಿದ್ವು ಸೂರ್ಯ. ಆದರೆ ಆ ಗೌರವನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡಿಬಿಟ್ಟೆ. ಕಟ್ಕೊಂಡು ಹೆಂಡತಿಯನ್ನು ರೇಪ್ ಮಾಡಿದೀಯ ನೀನೇನು ಮನುಷ್ಯನ ಅಥವಾ ಮೃಗವ ಅಂತ ಸಾಮ್ರಾಟ್ ಕೋಪದಿಂದ ಮಾತನಾಡ್ದ. ಮಕ್ಕಳಿಲ್ಲ ಅಂತ ಅವಳನ್ನು ಟಾರ್ಚರ್ ಮಾಡಿದೀಯ. ಮೊದಲು ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿ ನೋಡಬೇಕು, ನಿನಗೇನೆ ಆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಕೋಪದಲ್ಲಿ ಮಹೇಶ್ ಮಾತುಗಳನ್ನು ಬಿಡಲು ಕುಗ್ಗಿ ಹೋದ ಸೂರ್ಯ. ಸಾಕು ನಿಲ್ಲಿಸಿ, ಮಕ್ಕಳಿಲ್ಲ ಅಂತ ನಾನು ಹಿಂಸೆ ಮಾಡಿದ್ನಂತ ನಿಮ್ಮ ಹತ್ರ ಚೆನ್ನಾಗಿ ಕತೆ ಹೇಳಿ ನಿಮ್ಮನ್ನು ನಂಬಿಸಿದಾಳೆ. ಮದುವೆಯಾದ ಈ 1 ವರ್ಷದಲ್ಲಿ ಒಂದೇ ಒಂದು ದಿನ ಕೂಡ ಅವಳು ನನ್ನ ಜೊತೆ ಸಂಸಾರ ನಡೆಸಿಲ್ಲ. ನಾನೀಗ ಬದಲಾಗ್ತಾಳೆ, ನಾಳೆ ಬದಲಾಗ್ತಾಳೆ, ಆಮೇಲೆ ಬದಲಾಗ್ತಾಳೆ ಅಂತ ಅವಳಿಗೆ ಸಾಕಷ್ಟು ಸಮಯವನ್ನು ಕೊಟ್ಬಿಟ್ಟೆ. ಆದರೆ ಅವಳು ಮಾತ್ರ ಬದಲಾಗಲೇ ಇಲ್ಲ. ನನ್ನ ಅವಳ ಹತ್ರ ಕೂಡ ಬಿಟ್ಕೊಂಡಿಲ್ಲ.
ಸರಿ ಅವಳ ಇಷ್ಟ ಇಲ್ಲದೆ ಮುಟ್ಬಾರ್ದು ಅಂತ ನಾನು ಕೂಡ ಅವಳನ್ನ ಹತ್ರನೂ ಹೋಗಲಿಲ್ಲ. ಆಗಲೂ ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ದೆ ಕಡೆಗೆ ಈಗ 1 ತಿಂಗಳಿಂದ ನನ್ನ ಬಳಿ ವಿಚ್ಛೇದನ ಕೇಳಿ ಅವಳು ನನ್ನನ್ನು ಟಾರ್ಚರ್ ಮಾಡ್ತಿದ್ದಾಳೆ. ಏನೋ ತಿಳಿಯದೆ ಮಾಡ್ತಿದ್ದಾಳೆ. ಸ್ವಲ್ಪ ದಿನ ಬಿಟ್ಟು ಹಿಡಿದ್ರೆ ಸರಿ ಆಗ್ತಾಳೆ ಅಂತ ಹೋದ್ವಾರ ಇಲ್ಲಿ ಕರೆತಂದು ಬಿಟ್ಟೆ. ಇಲ್ಲಿದ್ದರೆ ಸ್ವಲ್ಪ ಅವಳ ಮನಸ್ಸು ಬದಲಾಗಬಹುದು ಅಂತ ಅಂದ್ಕೊಂಡೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೆ ಇವಳು ನಾನು ಗಂಡಸೇ ಅಲ್ಲ, ಅವಳ ಜೊತೆ ಬಾಳಲು ಯೋಗ್ಯತೆ ಇಲ್ಲ, ನನ್ನಿಂದ ಒಂದು ಮಗುವನ್ನು ಅವಳಿಗೆ ಕೊಡಲು ಸಾಧ್ಯ ಇಲ್ಲ ಅಂತ ಅದನ್ನೇ ಕಾರಣವಾಗಿ ಹೇಳಿ ವಕೀಲರ ಆಫೀಸ್ನಿಂದ ನನಗೆ ಡಿವೋರ್ಸ್ ಪೇಪರ್ ಕಳಿಸಿದ್ದಾಳೆ ಅಂತ ಕಣ್ಣೀರು ಹಾಕ್ತಾ ಹೇಳಿದನು ಸೂರ್ಯ. ಅದನ್ನು ಕೇಳಿ ಎಲ್ಲರೂ ಆಘಾತದಿಂದ ನಿಂತಿರುವಾಗಲೇ ಇದರ ಮೇಲೆ ನಾನಲ್ಲ ಯಾವ ಗಂಡಸಾಗಿದ್ರೂ ರೋಷ ಬರುತ್ತೆ ತಾನೇ. ನಾನು ಗಂಡಸು ಹೌದೋ ಅಲ್ವೋ ಅಂತ ಅವಳಿಗೆ ತೋರಿಸಿದ್ದೀನಿ. ಅವಳು ಕೇಳಿದ ವಿಚ್ಛೇದನದ ಪತ್ರದಲ್ಲೂ ಕೂಡ ಈಗಾಗಲೇ ನಾನು ಸಹಿ ಹಾಕಿ ಕೊಟ್ಟಿದ್ದೀನಿ. ಇನ್ನೂ ಅವಳಿಗೆ ನನಗೂ ಯಾವುದೇ ಸಂಬಂಧ ಇಲ್ಲ. ಇಂದಿಗೆ ಅವಳಿಗೂ ನನಗೂ ಇದ್ದ ಗಂಡ ಹೆಂಡತಿ ಸಂಬಂಧ ಮುರಿದು ಹೋಯಿತು ಅಂತ ಕಣ್ಣೀರಿನೊಂದಿಗೆ ಹೇಳಿ ವೇಗವಾಗಿ ಹೊರನಡೆದನು ಸೂರ್ಯ. ಆ ಆಘಾತದಿಂದ ಚೇತರಿಸ್ಕೊಳ್ಳಲಾಗದ ನೀಲುನ ಕೋಣೆಗೆ ಹೋಗಿ ನೋಡಿದ್ಲು ರಾಶಿಕಾ. ಅವಳು ತನ್ನ ದಿಂಬನ್ನು ಕಣ್ಣೀರಿನಲ್ಲಿ ನೆನೆಸಿದಂತೆ ಮಲಗಿದ್ಲು. ಸ್ವಲ್ಪ ಸಮಯದಲ್ಲೇ ಅವಳ ಕೋಣೆಗೆ ಎಲ್ಲರೂ ಹೋದರು. ಈಗ ಎಲ್ಲರ ಪ್ರಶ್ನೆಯೂ ನೀಲುನ ಮೇಲೆ. ಏನು ಉತ್ತರ ಹೇಳ್ತಾಳೆ ನೀಲು ಅಂತ ನೋಡೋಣ ಬನ್ನಿ. ಚಿಕ್ಕ ವಯಸ್ಸಿನಿಂದ ಒಂದಾಗಿದ್ದ ಈ ಹೃದಯಗಳನ್ನು ಹೀಗೆ ಆಳಿಗೊಂದು ದಿಕ್ಕಿಗೆ ಬೇರೆ ಮಾಡಿದ್ದಾದರೂ ಯಾರು ಅನ್ನೋದು ಕೂಡ ಹೋಗ್ತಾ ಹೋಗ್ತಾ ನೋಡೋಣ. ಹೇಳಿ ನೀಲು, ನಿನಗೆ ಏನು ಸಮಸ್ಯೆ? ಸೂರ್ಯಮ್ಮನ ಜೊತೆ ನೀನು ಸೇರಿ ಬಾಳಲೇ ಇಲ್ಲ ಅಂತ ರಾಶಿಕಾ ಕೇಳಿದ್ಲು. ಹೊಟ್ಟೆಯನ್ನು ಹಿಡ್ಕೊಂಡು ಅಳ್ತಾ ಮಲಗಿದ್ದವಳು ಈಗ ಮೆಲ್ಲಗೆ ಎದ್ದು ಕುಳಿತವಳು. ಅಕ್ಕ ಪ್ಲೀಸ್, ನನ್ನ ಹತ್ರ ಈಗ ಏನೂ ಕೇಳಬೇಡಿ, ದಯವಿಟ್ಟು ಎಲ್ಲರೂ ಹೋಗಿ ಅಂತ ಜೋರಾಗಿ ಅವಳು ಕಿರ್ಚಲು ಸೂರ್ಯನ ಅಮ್ಮನಿಗಂತೂ ತುಂಬಾ ಕೋಪ ಬಂತು. ಇಷ್ಟಪಟ್ಟೆ ಅಂತ ನನ್ನ ಮಗನಿಗೆ ನಿನ್ನನ್ನು ಕಟ್ಟಿಕೊಟ್ವು, ಅವನ ಜೊತೆ ಸಂಸಾರವೇ ನಡೆಸ್ದೆ. ಇಷ್ಟು ದಿನ ಅವನನ್ನು ಯಾಮಾರಿಸಿ ನಮ್ಮನ್ನು ಕೂಡ ಯಾಮಾರಿಸಿದೀಯಾ. ಪ್ರಶ್ನೆ ಕೇಳಿದ್ರೆ ಎಲ್ಲರನ್ನ ಹೊರಗೆ ಹೋಗು ಅಂತ ಕಿರ್ಚ್ತೀಯಾ. ನನ್ನ ಮಗ ಗಂಡಸಲ್ಲ ಅಂತ ನೋಟಿಸ್ ಬೇರೆ ಕಳಿಸಿದೀಯಾ. ನಿನಗೆ ಎಷ್ಟೇ ಅಹಂಕಾರ, ನಿನಗೆ ಎಷ್ಟು ಅಹಂಕಾರ ಇರಬೇಕು ಅಂತ ಕೋಪದಿಂದ ಸೂರ್ಯನಮ್ಮ ಮಾತನಾಡಿದರು. ರಾಶಿಕಾ ಸಾಮ್ರಾಟ್ ಕಡೆ ಕಣ್ಣು ಸನ್ನೆ ಮಾಡಲು, ಸಾಮ್ರಾಟ್ ಅಣ್ಣ, ನಾವೆಲ್ಲರೂ ಇದ್ದರೆ ನೀಲುಗೆ ಸಂಕಟ ಆಗುತ್ತೆ. ಅತ್ತಿಗೆಯರು ಮತ್ತು ರಾಶಿಕಾ ಅವಳ ಹತ್ರ ಮಾತನಾಡಲಿ. ಈಗ ನಾವೆಲ್ಲರೂ ಹೊರಡೋಣವಾ ಅಂದವನು. ಚಿಕ್ಕಮ್ಮ ನೀವು ಕೂಡ ಬನ್ನಿ, ಹೋಗೋಣ ಹೊರಗೆ ಅಂತ ಕರೆದ. ಏನಯ್ಯ ಸಾಮ್ರಾಟ್, ನೀನು ಅವಳಿಗೆ ಬೆಂಬಲವಾಗಿ ಮಾತಾಡ್ತಿದ್ದೀಯಾ? ಅವಳು ಸ್ವಲ್ಪವೂ ಮರ್ಯಾದೆಯಲ್ಲೇ ಮಾತನಾಡ್ತಿದ್ದಾಳೆ. ನನ್ನ ಮಗನನ್ನು ಇಷ್ಟು ದೂರ ಕಷ್ಟಪಡಿಸಿದ್ದಾಳೆ, ಅವಳಿಗೆ ಸಪೋರ್ಟ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀಯಾ ಅಂತ ಅವನ ಬಳಿ ಕೋಪದಿಂದ ಮಾತನಾಡಿದರು. ಚಿಕ್ಕಮ್ಮ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ, ಹೆಣ್ಮಗಳವಳು, ನಾವೆಲ್ಲರೂ ಇದ್ದರೆ ಏನು ಮಾತಾಡ್ತಾಳೆ ಅಂತ ತಿಳಿಯದೆ ಸರಿಯಾಗಿ ಸತ್ಯ ಹೇಳೋದಿಲ್ಲ. ಅದಕ್ಕೆ ಅದಕ್ಕೆ ಮತ್ತು ರಾಶಿಕಾ ಎಲ್ಲರೂ ಇದ್ದಾರಲ್ವ, ಅವ್ರು ಮಾತಾಡಲಿ, ನಾವು ಹೊರಡೋಣ ಅಂತ ಹೇಳ್ದ ಕೂಡಲೇ ಸುರೇಶ್, ಮಹೇಶ್, ಅವನ ಚಿಕ್ಕಪ್ಪ ಚಿಕ್ಕಮ್ಮ ಅವನೊಂದಿಗೆ ಹೊರಗೆ ಬಂದರು. ಏನು ಶಾಂತಿ, ಮಗಳನ್ನು ಹೀಗೆ ಬೆಳೆಸಿಟ್ಟಿದೀಯಾ? ನಿನ್ನ ಜೊತೆ ಹುಟ್ಟವನು ಅವನು, ಎಂಥವನು ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೇ. ಪೊಲೀಸಾಗಿ ಗಾಂಭೀರ್ಯದಿಂದ ಹೊರಗೆ ಹೋಗಿ ಕೆಲಸ ಮಾಡುವನಿಗೆ ಈ ಹುಡುಗಿ ಗಂಡಸಲ್ಲ ಅಂತ ಪಟ್ಟ ಕಟ್ಟಿದ್ದಾಳೆ. ಆಮೇಲೆ ಕೋಪಗೊಳ್ಳದೆ ಏನು ಮಾಡ್ತಾನೆ ನನ್ನ ಮಗ? ನಿನ್ನ ಮಗಳು ಮಾಡಿದ ಕೆಲಸಕ್ಕೆ ಇದರ ಮೇಲೆ ಅವನು ಇವಳ ಮುಖವನ್ನು ಕೂಡ ನೋಡೋದಿಲ್ಲ. 18 ವರ್ಷ ತಪಸ್ಸು ಮಾಡಿ ಹೆತ್ತ ನನ್ನ ಮಗ ಇಂದು ಇವಳಿಂದಾಗಿ ಕುಡುಕನಾಗಿದ್ದಾನೆ. ಇದ್ರ ಮೇಲೆ ನಿನ್ನ ಮಗಳು ಏನು ಕಾರಣ ಬೇಕಾದರೂ ಹೇಳ್ಕೊಂಡು ಹೋಗಲಿ. ಏನೋ ನನ್ನ ಸೊಸೆಯಂದಿರು ಒಳಗಡೆ ಮಾತಾಡ್ತಿದ್ದಾರೆ, ಈಗಲೂ ನಿನ್ನ ಮಗಳು ಏನನ್ನ ಹೇಳೋದಿಲ್ಲ ಅಂತ ಹಠ ಹಿಡಿದ್ರೆ ಅವಳು ಜೀವನ ಪೂರ್ತಿ ಮುತ್ತೈದೆಯಾಗಿ ನಿನ್ನ ಜೊತೆಯಲ್ಲಿ ನಿಮ್ಮ ಮನೆಯಲ್ಲೇ ಇಟ್ಕೊ ಅಂದರು. ನನ್ನ ಮೊಮ್ಮಗಳು ನನ್ನ ಮಗನ ಮಗು ಅಂತ ನಾನು ನೋಡೋದಿಲ್ಲ, ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಕೋಪವಾಗಿ ಹೇಳಿಬಿಟ್ಟು ಆಗಲೇ ಬನ್ನಿ ಹೋಗೋಣ ಅಂತ ತನ್ನ ಗಂಡನನ್ನು ಕರ್ಕೊಂಡು ಅವರು ಹೊರಗೆ ಹೋದರು. ಅಕ್ಕ, ಆ ನೀಲುಗೆ ಏನು ಸಮಸ್ಯೆ, ಏನು ಎತ್ತ ಅಂತ ಕೇಳು. ಮದುವೆ ಮುಗಿದು 1 ವರ್ಷದ ಮೇಲೆ ಆಯಿತು, ಆದರೂ ಸೂರ್ಯನ ಜೊತೆ ಬಾಳ್ದೇ ಇದ್ದಾಳೆ ಅಂದರೆ ಇಬ್ಬರು ಒಬ್ಬರನ್ನೊಬ್ಬರ ಇಷ್ಟಪಟ್ಟು ತಾನೇ ಮದುವೆ ಆದರು. ಹಾಗಿದ್ರೂ ಕೂಡ ನೀಲು
ಸೂರ್ಯನ ಜೊತೆ ಬಾಳದೇ ಇರಲು ಕಾರಣ ಏನು ಅಕ್ಕ, ವಿಚಾರಿಸು. ಅವನ ಬಳಿ ಹೋಗಿ ನಾವು ಸಮಾಧಾನ ಪಡಿಸ್ತೀವಿ. ಅದೇನೇ ಆದರೂ ನಮ್ಮ ಮಕ್ಕಳ ಬಾಳು ಹಾಳಾಗಬಾರ್ದು. ಏನೂ ವಿಚ್ಛೇದನ ಪತ್ರದಲ್ಲಿ ಸಹಿ ತಾನೇ ಹಾಕಿದ್ದಾನೆ. ಇನ್ನೂ ವಿಚ್ಛೇದನ ಪೂರ್ತಿಯಾಗಿ ಆಗಿಲ್ಲ ಅಲ್ವಾ? ಅದರೊಳಗೆ ಈ ಸಮಸ್ಯೆಯನ್ನು ಸರಿ ಮಾಡಬೇಕು. ಇಲ್ಲಾಂದರೆ ಏನು ಮಾಡಲು ಸಾಧ್ಯ ಇಲ್ಲ ಅಂತ ಸಾಮ್ರಾಟ್ ಹೇಳಿಬಿಟ್ಟು, ಸರಿ ಇನ್ನು ನಾವು ಹೊರಡ್ತೇವೆ. ಅತ್ತಿಗೆಯರು ಮತ್ತು ರಾಶಿಕಾ ಇಲ್ಲೇ ಇದ್ದಾರೆ. ನೀಲು ಹತ್ರ ಮಾತನಾಡಲಿ. ನಾನು ಸಾಯಂಕಾಲ ಬಂದು ಅವರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಿರುವಾಗಲೇ ನೀಲುನ ಕೋಣೆಯಿಂದ ರಾಶಿಕಾ, ಸಾಧನ, ಭಾನುಮತಿ ಹೀಗೆ ಮೂವರು ಹೊರಗೆ ಬಂದರು. ಏನಾಯ್ತತ್ಗೆ? ನೀಲು ಏನಾದರೂ ಹೇಳಿದ್ಲಾ ಅಂತ ಸಾಮ್ರಾಟ್ ಕೇಳ್ದ. ನಾವು ಎಷ್ಟು ಕೇಳಿ ಹೇಳಿಬಿಟ್ವೋ, ನೋಡಿಬಿಟ್ವೋ ಸಾಮ್ರಾಟ್. ಆದರೆ ನೀಲು ಮಾತ್ರ ಸೂರ್ಯನನ್ನು ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ತಿದ್ದಾಳೆ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದಾಳೆ ಹೊರತು ಬೇರೆ ಏನು ಹೇಳ್ತಿಲ್ಲ ಅಂತ ಸಾಧನ ಹೇಳಲು ಶಾಂತಿಗೆ ಕೋಪವೇ ಬಂತು. ನಮ್ಮ ಹತ್ರವೂ ನಾವು ಏನೇ ಕೇಳಿದರೂ ಒಂದೇ ಉತ್ತರ ಹೇಳ್ತಾ ಇದ್ದಾಳೆ. ಇದ್ರ ಮೇಲೆ ಅವಳ ಹತ್ರ ಏನು ಕೇಳೋದು ಅಂತ ಏನೂ ಅರ್ಥ ಆಗ್ತಿಲ್ಲ. ಈಗ 1 ವಾರ ಆಯಿತು ನಾವು ಕೇಳಿ ನೋಡಿಬಿಟ್ವು. ನನ್ನಿಂದ ಸೂರ್ಯಮಾವನ ಜೊತೆ ಬಾಳಲು ಸಾಧ್ಯ ಇಲ್ಲ. ಇದರ ಮೇಲೆ ಅದ್ರ ಬಗ್ಗೆ ನನ್ನ ಏನು ಕೇಳಬೇಡಿ, ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಈಗ ಇಂದು ಇಷ್ಟು ನಡೆದಿದೆ, ಈಗಲೂ ಕೂಡ ಅದನ್ನೇ ಹೇಳ್ತಿದ್ದಾಳೆ. ಅಂದರೆ ಅವಳಿಗೆ ಏನು ಹುಚ್ಚು ಹಿಡಿದಿದೆ ಅಂತ ಅನಿಸುತ್ತೆ. ಅಲ್ಲಿರುವ ಸನ್ನಿವೇಶದಲ್ಲಿ ಅವಳು ಅಲ್ಲಿಗೆ ಮನೆಗೆ ಬಂದರೂ ಖಂಡಿತವಾಗಿಯೂ ಸಮಸ್ಯೆ ಆಗುತ್ತೆ ಅಂತ ಶಾಂತಿ ಹೇಳಿದ ಕೂಡಲೇ, ಸರಿ ಅಕ್ಕ, ನೀಲು ಹತ್ರ ತುಂಬ ಕೋಪ ಮಾಡ್ಕೋಬೇಡ. ಸೂರ್ಯನ ಮೇಲೆ ನೀಲು ಯಾವ ಮಟ್ಟಕ್ಕೆ ಪ್ರೀತಿ ಇಟ್ಟಿದ್ಲು ಅಂತ ಎಲ್ರಿಗೂ ಗೊತ್ತು. ಹಾಗಿದ್ರೂ ಈಗ ಇಷ್ಟು ಸಮಸ್ಯೆ ಮಾಡ್ತಿದ್ದಾಳೆ ಅಂದರೆ ಬೇರೆ ಯಾವುದಾದ್ರೂ ಕಾರಣ ಇರಬಹುದು. ಸ್ವಲ್ಪ ತಾಳ್ಮೆಯಿಂದ ವಿಚಾರಿಸಿ ನೋಡು. ಕೋಪಗೊಂಡ್ರೆ ಹೇಳೋದಿಲ್ಲ. ಇಲ್ಲಿರುವ ಸನ್ನಿವೇಶದಲ್ಲಿ ನಾವು ಇದ್ದರೂ ನೀಲುಗೆ ಕಷ್ಟ ಆಗುತ್ತೆ ಅಂದವನು, ನೀವೆಲ್ಲ ಕಾರ್ಗೆ ಹೋಗಿ, ನಾನು ನೀಲು ಹತ್ರ 1 ನಿಮಿಷ ಮಾತನಾಡಿ ಬರ್ತೀನಿ ಅಂತ ಹೇಳಿ ಸಾಮ್ರಾಟ್ ಮತ್ತೆ ನೀಲು ರೂಮ್ನೊಳಗೆ ಪ್ರವೇಶಿಸಿದ. ಅವಳು ಸೂರ್ಯನ ಫೋಟೋ ನೋಡಿ ಅಳ್ತಾ ಇದ್ಲು. ನೀಲು ಅನ್ನೋ ಸಾಮ್ರಾಟ್ನ ಧ್ವನಿ ಕೇಳಿ ಅವಳು ತಿರುಗಿ ನೋಡಲು, ಸೂರ್ಯನ ಮೇಲೆ ನೀನು ಯಾವ ಮಟ್ಟಕ್ಕೆ ಪ್ರೀತಿ ಇಟ್ಟಿದೀಯಾ ಅಂತ ನನಗೆ ಗೊತ್ತು. ಆದರೂ ಯಾವ ಕಾರಣಕ್ಕಾಗಿ ಅವನ ಜೊತೆ ಸೇರಿ ಬಾಳ್ದೆ ಈಗ ವಕೀಲ್ ನೋಟಿಸ್ ಎಲ್ಲ ಕಳಿಸಿದೀಯಾ? ಏನೇ ಇದ್ರೂ ಹೇಳಿ ನೀಲು. ಸಮಸ್ಯೆಗಳನ್ನು ಹೇಳಿದರೆ ಅಲ್ವಾ ತೀರ್ಸೋಕ್ಕೆ ಸಾಧ್ಯ. ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾರಿಂದಲೂ ನಿನ್ನ ಸಮಸ್ಯೆನ ಪರಿಹಾರ ಮಾಡಲು ಸಾಧ್ಯ ಇಲ್ಲ. ಸೂರ್ಯ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದವನು ಇಂದು ಇಷ್ಟು ಕೋಪದಿಂದ ನಡ್ಕೊಂಡ ಅಂದರೆ ನೀನೇ ಯೋಚಿಸಿ ನೋಡು. ನೀನು ಮಾಡ್ತಿರೋದು ಸರಿನಾ? ಅವನು ಒಬ್ಬ ಪೊಲೀಸ್. ಅವನು ಹೊರಗೆ ಹೋಗಿ ಕೆಲಸ ಮಾಡಬೇಕು ತಾನೇ. ನೀನು ಹೀಗೆಲ್ಲ ಮಾಡಿದರೆ ಅವನು ಹೇಗೆ ನೆಮ್ಮದಿಯಾಗಿ ಕೆಲಸ ಮಾಡಲು ಸಾಧ್ಯ? ಇದುವರೆಗೆ ನಮ್ಮ ಕುಟುಂಬದಲ್ಲಿ ಇಲ್ಲದ ಅಭ್ಯಾಸ ಈ ತರಹ ವಿಚ್ಛೇದನ, ಅದು ಇದು ಅನ್ನೋದು. ನೀನು ಓದಿದ ಹುಡುಗಿ ತಾನೇ, ನಿನಗೆ ಬುದ್ಧಿ ಇಲ್ವಾ? ಯಾವುದೇ ಒಂದು ಸಮಸ್ಯೆ ಇದ್ದರೂ ಮಾತನಾಡಿದರೆ ಬಗೆಹರಿಯೋದು ಯಾವುದೂ ಖಂಡಿತ ಇಲ್ಲ. ನಿನ್ನ ಸಮಸ್ಯೆ ತಾನೇ ಏನು ಹೇಳಿ ನೀಲು ಅಂತ ಮತ್ತೆ ಸಾಮ್ರಾಟ್ ಕೇಳ್ದ. ಕತೆ ಮುಂದುವರಿಯುವುದು. ಇನ್ನಾದರೂ ನೀಲು ಸತ್ಯನ ಬಾಯ್ಬಿಟ್ಟು ಸಾಮ್ರಾಟ್ಗೆ ಹೇಳ್ತಾಳ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ದಯವಿಟ್ಟು ಕತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.